ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್ ಇದೀಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಗುರುರಾಜ್, ಮದನ್ ಅವರನ್ನ ಕರ್ಕೊಂಡು ಬಂದು ಆ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಮಾನವ ಹಕ್ಕುಗಳ ಅಧಿಕಾರಿ ಅಂತ ಪರಿಚಯವನ್ನು ಮಾಡಿಕೊಟ್ಟಿದ್ರು ಮೊನ್ನೆಯಷ್ಟೇ ಮಾತನಾಡುವಂತಹ ಸಂದರ್ಭದಲ್ಲಿ. ಸೊ ಈಗ ಆತನ ಹಿನ್ನೆಲೆ ಬಯಲಾಗಿದೆ. ಆತ ರೌಡಿ ಶೀಟರ್ ಪರೇಡ್ನಲ್ಲೂ ಕೂಡ ಭಾಗವಹಿಸಿದ. ಆತನಿಗೆ ಶಶಿಕುಮಾರ್ ಅವರು ಕ್ಲಾಸ್ ಅನ್ನ ತೆಗೆದುಕೊಂಡಿರೋದು ಕೂಡ ಈಗ ವೈರಲ್ ಆಗ್ತಾ ಇರುವಂತಹ ವಿಚಾರ. ಸೊ ಹಾಗಾಗಿ ಆತನ ಹಿನ್ನೆಲೆ ಬಗ್ಗೆ ಏನೆಲ್ಲ ಅಪ್ಡೇಟ್ಗಳು ಸಿಗ್ತಾ ಇದೆ ಈ ಸಂದರ್ಭದಲ್ಲಿ? ಮಧುಕರ್, ಧರ್ಮಸ್ಥಳದ ವಿಚಾರದಲ್ಲಿ ಬುರುಡೆ ಗ್ಯಾಂಗ್ ಮಾಡಿಕೊಳ್ತಿರುವಂತಹ ಅವಾಂತರಗಳ ಪಟ್ಟಿಯಲ್ಲಿ ಮತ್ತೊಂದು ಸೇರ್ಪಡೆಯಾಗಿದೆ. ಗಿರೀಶ್ ಮಟ್ಟಣ್ಣವರು ಮೊನ್ನೆ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡುವಂತಹ ಸಂದರ್ಭದಲ್ಲಿ ಪಕ್ಕದಲ್ಲೇ ಅವರು ಕೋರ್ಟ್ ಧರಿಸಿದಂತಹ ವ್ಯಕ್ತಿಯನ್ನ ಪರಿಚಯ ಮಾಡಿಕೊಡ್ತಾ ಇದ್ರು. ಮಾನವ ಹಕ್ಕುಗಳ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಆ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಯಾಕಂತ ಹೇಳಿದ್ರೆ ಆತ ಯಾರು ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿ ಅಂತ ಗಿರೀಶ್ ಮಟ್ಟಣ್ಣವರು ಹೇಳಿದ. ಆತ ಹಳೆ ಹುಬ್ಬಳ್ಳಿಯ ರೌಡಿ ಶೀಟರ್ ಮದನ್ ಬುಗುಡಿ ಅನ್ನುವಂಥದ್ದು ಈಗ ಗುಟ್ಟಾಗಿ ಉಳಿದಿಲ್ಲ. ಸ್ವತಃ ಪೊಲೀಸ್ ಕಮಿಷನರ್ ಅಷ್ಟೇ ಇತ್ತೀಚೆಗೆ ಒಂದು ಪರೇಡ್ನಲ್ಲಿ ಆತನ ಯಾವ ಪ್ರಮಾಣದಲ್ಲಿ ಕ್ಲಾಸ್ ತೆಗೆದುಕೊಂಡಿದ್ರು ಅಂತ ಹೇಳಿದ್ರೆ ಆತನ ಜೇಬ್ನಲ್ಲಿ ಅಂಬೇಡ್ಕರ್ ಭಾವಚಿತ್ರವಂತ ಒಂದು ಪೆನ್ನನ್ನು ಇಟ್ಕೊಂಡು ಬಂದಿದ್ದ. ಆಗ ಕಮಿಷನರ್ ಹೇಳಿದ್ರು, ಇಂಥ ಮಹಾನ್ ವ್ಯಕ್ತಿಯ ಫೋಟೋವನ್ನು ಇಟ್ಕೊಳ್ಳಿಕ್ಕೆ ನೀನು ಯೋಗ್ಯ ಇರುವಂತ ವ್ಯಕ್ತಿ ಅಲ್ಲ, ನೀನು ಕೊಲೆ ಪ್ರಕರಣದ ಆರೋಪಿ, ಕೊಲೆ ಮಾಡಿ ಜೈಲಿಗೆ ಹೋಗಿದೀಯಾ, ಸಾಕಷ್ಟು ದರೋಡೆ ಪ್ರಕರಣದಲ್ಲಿದೆಯಾ, ಬೇರೆ ಬೇರೆ ದನಗಳತನ ಪ್ರಕರಣದಲ್ಲಿದೆ, ಹಾಗಾಗಿ ಇಂಥ ಮಹಾನ್ ವ್ಯಕ್ತಿಯ ಫೋಟೋವನ್ನು ನೀವು ಇಟ್ಕೊಳ್ಬಾರ್ದು ಅನ್ನುವಂತ ಹೇಳಿಕೆ ನೀಡಿದಂತ ಏನು ವಿಡಿಯೋ ಇತ್ತು ಅದು ಸಾಕಷ್ಟು ವೈರಲ್ ಆಗಿತ್ತು. ಈಗ ಗಿರೀಶ್ ಮಟ್ಟಣ್ಣವರು ಯಾವ ವ್ಯಕ್ತಿಯನ್ನ ಮಾನವ ಹಕ್ಕು ಅಧಿಕಾರಿ ಅಂತ ತೋರಿಸಿದ್ರು, ಆತ ಹುಬ್ಬಳ್ಳಿಯ ರೌಡಿ ಶೀಟರ್ ಅನ್ನುವಂಥದ್ದು ಬಯಲಾಗಿದೆ. ಈಗ ಪೊಲೀಸ್ ಕಮಿಷನರ್ ಕೂಡ ಈ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಆತನ ಮೇಲೆ ಸಾಕಷ್ಟು ಕ್ರಿಮಿನಲ್ ಪ್ರಕರಣಗಳಿದೆ, ಆತ ಆಕ್ಟಿವ್ ರೌಡಿ ಆಗಿದ್ದಾನೆ, ಹಾಗಾಗಿ ಆತನ ವಿರುದ್ಧ ಇನ್ನೂ ರೌಡಿ ಶೀಟ್ ಯಾವುದೇ ರೀತಿ ಕ್ಲೋಸ್ ಆಗಿಲ್ಲ, ರೌಡಿ ಶೀಟ್ ಆಗಲೇ ಓಪನ್ ಇದೆ ಹಳೆ ಹುಬ್ಬಳ್ಳಿ ಠಾಣೆಯಲ್ಲಿ ಅನ್ನುವಂಥ ಮಾತು. ಹಾಗಾಗಿ ಈ ಬುರುಡೆ ಗ್ಯಾಂಗ್ನ ಏನು ಗಿರೀಶ್ ಮಟ್ಟಣ್ಣವರಾಗಿರ್ಬೋದು ಇತರರು ಒಂದಲ್ಲ ಒಂದು ಸುಳ್ಳುಗಳನ್ನು ಯಾವ ರೀತಿ ಸೃಷ್ಟಿ ಮಾಡಿ ಸಾರ್ವಜನಿಕರನ್ನ ಮಂಗ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು, ಅದೀಗ ಸ್ವತಃ ಸಾಕ್ಷ್ಯ ಸಮೇತ ಬಯಲಾಗ್ತಾ ಇದೆ. ಯಾಕಂತಂದ್ರೆ ಈ ಪ್ರಕರಣದಲ್ಲಿ ಯಾರು ಮದನ್ ಬುಗುಡಿದ್ದ, ಈತ ಚಿರಪರಿಚಿತ, ಇಡೀ ಹುಬ್ಬಳ್ಳಿ ಧಾರವಾಡ ಜನರಿಗೆ ಗೊತ್ತು ಈತ ಒಬ್ಬ ರೌಡಿ ಅನ್ನುವಂಥದ್ದು. ಈತ ಸೋಷಿಯಲ್ ಪೇಜ್ಗಳಲ್ಲಿ ಬೇರೆ ಬೇರೆ ಗುಂಪುಗಳನ್ನು ಕಟ್ಕೊಂಡು ಯಾವ ರೀತಿ ಆಕ್ಟಿವಿಟೀಸ್ ಅನ್ನ ಮಾಡ್ತಾ ಇದ್ದ ಅನ್ನುವಂಥದ್ದು ಕೂಡ ಈಗಾಗಲೇ ಪೊಲೀಸರು ರಿವೀಲ್ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಗಿರೀಶ್ ಮಟ್ಟಣ್ಣವರು ಸಾರ್ವಜನಿಕವಾಗಿ ಮಾಧ್ಯಮಗಳನ್ನು ಮಾತನಾಡುವ ಸಂದರ್ಭದಲ್ಲಿ ಈತ ಮಾನವ ಹಕ್ಕುಗಳ ಅಧಿಕಾರಿ ಅಂತ ಹೇಳಿದ್ದು, ಈ ಪ್ರಕರಣದಲ್ಲಿ ಗಿರೀಶ್ ಮಟ್ಟಣ್ಣವರು ಯಾವ ಪ್ರಮಾಣದ ಸುಳ್ಳನ್ನು ಹೇಳ್ತಾರೆ ಅನ್ನೋದು ಸಾರ್ವಜನಿಕವಾಗಿ ಬೆತ್ತಲಾದಂತಾಗಿದೆ. ಮತ್ತೊಂದು ಕಡೆ ರೌಡಿಗಳನ್ನ ಈ ಪ್ರಕರಣದಲ್ಲಿ ಹೇಳ್ತಂದು ಇವರು ಮಾನವ ಹಕ್ಕುಗಳ ಅಧಿಕಾರಿ ಅಂತ ಬಿಂಬಿಸಲಿಕ್ಕೆ ಹೊರಟಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ, ಯಾವ ಉದ್ದೇಶಕ್ಕಾಗಿ ಈ ರೀತಿ ಪ್ರಯತ್ನವನ್ನ ಗಿರೀಶ್ ಮಟ್ಟಣ್ಣ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಪೊಲೀಸರು ಕೂಡ ಈಗಾಗಲೇ ಈ ವಿಡಿಯೋ ವೈರಲ್ ಆದ ನಂತರ ಮದನ್ ಬುಗುಡಿಯ ಮೇಲೆ ಕೂಡ ಒಂದು ನಿಗಾ ವಹಿಸಲಿಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಈತ ಯಾವ್ಯಾವ ಆಕ್ಟಿವಿಟಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದ ಅನ್ನುವಂಥದ್ದು ಈಗಾಗಲೇ ತರೋವಾದಂತ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಹಿಂದಿರುವಂತಹ ಆಕ್ಟಿವ್ ಪ್ರಕರಣಗಳೇನಿತ್ತು ಆ ಪ್ರಕರಣಗಳ ಯಾವ ಹಂತದಲ್ಲಿದೆ ಕೋರ್ಟ್ ಅನ್ನುವಂಥದ್ದು ಕೂಡ ಚೆಕ್ ಮಾಡಲಿಕ್ಕೆ ಪೊಲೀಸ್ ಕಮಿಷನರ್ ಸ್ವತಃ ಇನ್ಸ್ಪೆಕ್ಟರ್ಗೆ ಮಾಹಿತಿಯನ್ನು ಕೂಡ ಕೇಳಿರುವಂತದ್ದು. ಮಧುಕರ್, ಥ್ಯಾಂಕ್ ಯು ಗುರುರಾಜ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.